ರೀಸೆಂಟಾಗಿ ನಿಮಗೆ BX ಇನ್ ಅಂತ ಒಂದು ಟ್ರೇಡಿಂಗ್ ಅಪ್ಲಿಕೇಶನನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಅದೇ ಥರ ಇರುತ್ತೆ. ಇದು ಬಂದು ಜುಲೈ 15ನೇ ತಾರೀಕು ರಿಲೀಸ್ ಆಗಿದೆ. ಆ BX ಇನ್ ಬಂದುಬಿಟ್ಟು ಯಾವ ಥರ ಟ್ರೇಡಿಂಗ್ ಸಿಗ್ನಲ್ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಬರುತ್ತೆ, ಅದನ್ನ ಯಾವ ಥರ ಕ್ಲಿಕ್ ಮಾಡಬೇಕಂತ ಸಂಪೂರ್ಣ ಮಾಹಿತಿನ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಈ ಒಂದು ಊಬೋ ಅಪ್ಲಿಕೇಶನ್ ಕೂಡ ಇರುತ್ತೆ. ಇದನ್ನು ಹೇಗೆ ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಮಾಹಿತಿ ಕೊಟ್ಬಿಡ್ತೀನಿ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜಿಗೆ ಬರ್ತೀರಾ. ಇಲ್ಲಿ ಬಂದು ಫಸ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಪಾಸ್ವರ್ಡ್ನ ಸೆಟ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಒನ್ ಟೈಮ್ ಮಾತ್ರ ಸೆಟ್ ಮಾಡೋ ಥರ ಇರುತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಇರಲ್ಲ. ಸ್ನೇಹಿತರೆ, ಪಾಸ್ವರ್ಡ್ ಸೆಟ್ ಆಗಿದ್ಮೇಲೆ ಇಮೇಲ್ ID ನ ನೀವು ಎಂಟರ್ ಮಾಡಬೇಕು. ಸ್ನೇಹಿತರೆ, ರಿಜಿಸ್ಟರ್ ಆಗಿದ ತಕ್ಷಣ ಮೇನ್ ಪೇಜ್ ಬಂದು ಈ ಥರ ಶೋ ಆಗುತ್ತೆ. ಇಲ್ಲಿ ಚಾನಲ್ ಅಂತಿದಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ. ಇದರಲ್ಲಿ ಹೋಗಿ ನೀವು ಜಾಯಿನ್ ಮಾಡಿದ್ರೆ ಪ್ರತಿದಿನ ಸಂಜೆ 6 ಗಂಟೆಗೆ ನಿಮಗೆ ಸಿಗ್ನಲನ್ನು ಕಳಿಸ್ತಾರೆ. ಆ ಸಿಗ್ನಲನ್ನು ಕ್ಲಿಕ್ ಮಾಡಿ ನೋಡಿಬಿಟ್ಟು ಇಲ್ಲಿ ಬಂದು ಕ್ಲಿಕ್ ಮಾಡಿ ಟ್ರೇಡ್ ಮಾಡ್ಬೋದು. ಇಲ್ಲಿ ಟೀಮ್ ಅಂತಿದೆ, ನಿಮ್ಮ ಒಂದು ರೆಫರ್ ಟೀಮ್ ಕೆಳಗಡೆ ಇರುತ್ತೆ. ಇಲ್ಲಿ ಶೇರ್ ಅಂತಿದೆ ನೋಡಿ, ಇಲ್ಲಿ ಬಂದು ನಿಮ್ಮ ರೆಫರಲ್ ID ಸಿಗುತ್ತೆ. ವಿಡ್ರಾಲ್ ಆಪ್ಷನ್ನ ಕೊಟ್ಟರೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ರೀಚಾರ್ಜ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ ರೀಚಾರ್ಜ್ ಮಾಡ್ಕೋಬೇಕು. ಇದು ಮೇನ್ ಹೋಮ್ ಬಟನ್. ಇಲ್ಲಿ ಸರ್ವಿಸ್ ಅಂತಿದೆ, ನಿಮ್ಗೆ ಏನಾದರೂ ತೊಂದರೆ ಆದರೆ ರೀಚಾರ್ಜ್ ಮಾಡುವಾಗ ರೀಚಾರ್ಜ್ ಸಕ್ಸಸ್ಫುಲ್ ಆಗಿಲ್ಲ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ, ಬೇರೆ ಏನಾದರೂ ಮಾಹಿತಿಗಳನ್ನ ತಿಳ್ಕೊಬೇಕಂದ್ರೆ ಸರ್ವಿಸ್ನ ಕ್ಲಿಕ್ ಮಾಡಿ ಮಾಹಿತಿನೇ ತಿಳ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಸಿಂಬಲ್ನ ಕ್ಲಿಕ್ ಮಾಡಿ ನೀವು ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಇದೆ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮೈನ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಕಾರ್ಡ್ಸ್ ಗೊತ್ತಾಗುತ್ತೆ, ವಿಡ್ರಾವಲ್ ರೆಕಾರ್ಡ್ಸ್ ಸಮಥಿಂಗ್ ಎಲ್ಲ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಈಗ ಬಂದು ನಾನು ರೀಚಾರ್ಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ 600 ರೂಪಾಯಿ ಇದೆ, 1000 ಇದೆ, 2000 ಇದೆ, 5000 ಇದೆ. ಇಲ್ಲಿ 1 ಲಕ್ಷ ತನಕ ಕೊಟ್ಟಿರ್ತಾರೆ. ನೀವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀವು ಒಂದು ಹೊಸ ಅಪ್ಲಿಕೇಶನ್ಗೆ ಎಂಟ್ರ್ ಆಗಬೇಕಂದ್ರೆ 600, 1000 ನಿಮ್ಗಾದರೆ 2000ನ ಟ್ರೈ ಮಾಡ್ಬೋದು. ಈ ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಕಮ್ಮಿ ಅಂದ್ರೂ 1 ತಿಂಗಳಿಂದ 2 ತಿಂಗಳ ತನಕ ಇರುತ್ತೆ. ಸ್ಟಾರ್ಟಿಂಗ್ 1 ವಾರದೊಳಗೆ ನೀವು ಜಾಯ್ನ್ ಆಗಿದ್ದರೆ ಮಾತ್ರ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. 1 ವಾರ ಆದಮೇಲೆ ನೀವು ಜಾಯ್ನ್ ಆದರೆ ರೆಫರ್ ಮಾಡಿದ್ರೆ ನಿಮಗೆ ಜಾಸ್ತಿ ಏನು ಬೆನಿಫಿಟ್ ಸಿಗೋಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಅಮೌಂಟನ್ನು ತೆಗೆದುಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಿಮಗೆ ಈ ಥರ ಅಪ್ಲಿಕೇಶನ್ಗಳನ್ನ ನಾವು ಅಪ್ಲೋಡ್ ಮಾಡುವಾಗ ಮೇಯ್ನಾಗಿ ಸಜೆಷನ್ ಕೊಡೋದು, ಈ ಅಪ್ಲಿಕೇಶನ್ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಲ್ಲಿಂದ 1 ವಾರದೊಳಗೆ ನೀವು ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೆ ಕೂಡ ರೆಫರ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು 1 ವಾರದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವ ಅಮೌಂಟು ಮತ್ತು ಒಂದು ಪ್ರಾಫಿಟ್ನ ನೋಡ್ಬೋದು. ಪ್ರತಿ ಸಲ ನಾವು ಅಪ್ಲೋಡ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಈ ಒಂದು ಮಾಹಿತಿಯನ್ನು ಮಾತ್ರ ನಾವು ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಇವಾಗ 600 ಪ್ಲ್ಯಾನ್ನ ನಾನು ರೀಚಾರ್ಜ್ ಮಾಡ್ತಾ ಇದ್ದೀನಿ. ಲೈವ್ ಆಗಿ ನಿಮಗೆ ಕೆಲವೊಬ್ಬರು ಬಂದುಬಿಟ್ಟು ರೀಚಾರ್ಜ್ ಮಾಡೋದು ಈ ಥರ ಅಪ್ಲಿಕೇಶನ್ಗಳಲ್ಲಿ ಯಾವ ಥರ ಅಂತ ಗೊತ್ತಾಗಲ್ಲ ಅಂತಿದ್ದಾರೆ. ಅಂಥವರು ಈ ಒಂದು ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ. ಈಗ ನಾನು 600ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾರ್ಮಲಾಗಿ ಎಲ್ಲ ಒಂದು ಅರ್ನಿಂಗ್ ವೆಬ್ಸೈಟ್ಗೆ ಇದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ Paytm ಮುಖಾಂತರ ಪೇ ಮಾಡ್ಬೋದು. ಗೂಗಲ್ ಪೇ ಇದೆ, ಫೋನ್ಪೇ ಇದೆ. ಕೆಲವೊಬ್ರಿಗೆ ಬಂದುಬಿಟ್ಟು ಫೋನ್ಪೇ ವರ್ಕ್ ಆಗಲ್ಲ ಅಂದರೆ ನೀವು ಈ ಥರ ಸಣ್ಣ ಅಮೌಂಟ್ಗಳನ್ನ ಮಾಡಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಬಾರ್ಕೋಡ್ನ ಸ್ಕ್ಯಾನ್ ಮಾಡ್ಕೋಬೇಕು. ನೀವು ಬಾರ್ಕೋಡ್ನ ಸ್ಕ್ಯಾನ್ ಮಾಡುವಾಗ ಈ ಒಂದು ಪೇಜ್ನ ಹಂಗೆ ಇಟ್ಕೊಂಡಿರಬೇಕು. ಈ ಒಂದು ಪೇಜ್ನ ನೀವು ಮೂವ್ ಮಾಡಿಬಿಟ್ರೆ ನಿಮ್ಮ ಒಂದು ರೀಚಾರ್ಜ್ ಫೇಲ್ ಆದರೆ ತುಂಬ ರಿಸ್ಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ UTR ಅಂತಿದೆ ಅಲ್ವಾ, ಇದರ ಮೇಲೆ ನೀವು UTR ನಂಬರ್ನ ಎಂಟರ್ ಮಾಡಬೇಕು. ಫೋನ್ಪೇಯಲ್ಲಿ ರೀಚಾರ್ಜ್ ಮಾಡಿ ಮತ್ತೆ ಇಲ್ಲಿ ಬಂದು ನೀವು UTR ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡುವಾಗಲೇ ನಿಮಗೆ ಬಂದು ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಕೆಲವೊಂದು ಸರಿ ಈ ಒಂದು ಪ್ರಾಬ್ಲಮ್ ಆಗುತ್ತೆ, ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಾಂದರೆ ಫೇಲ್ಡ್ ಆಯಿತು ಅಂತ ಕೇಳ್ತೀರಾ. ಒಂದು ವೇಳೆ ಹಂಗೂ ಫೇಲ್ ಆದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ UTR ನಂಬರ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಸರ್ವಿಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಇಲ್ಲಿ ಇವಾಗ ನಾನು Paytm ಮುಖಾಂತರ ಮಾಡ್ತೀನಿ, ಯಾಕಂದರೆ Paytmಲ್ಲಿ ಮಾಡುವಾಗ ತುಂಬ ಈಸಿ ಇರುತ್ತೆ. ಸ್ನೇಹಿತರೆ, ರೀಚಾರ್ಜ್ ಸಕ್ಸಸ್ ಆಗಿದೆ. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಈ ಪ್ಲೇಸ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ UTR ನಂಬರ್ ಸಿಗುತ್ತೆ ನೋಡಿ. UTR ನಂಬರ್ ಕಾಪಿ ಇಲ್ಲಿದೆ, ಇದನ್ನ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಆಗಿದ್ಮೇಲೆ ತಕ್ಷಣ ನೀವು ಈ ಪೇಜ್ನ ಹಂಗೆ ಇದು ಮಾಡಬೇಡಿ. ಇಲ್ಲಿ ಲಾಸ್ಟಲ್ಲಿ ನಾರ್ಮಲಾಗಿ ಈ ಒಂದು ಸಿಂಬಲ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ರೀಚಾರ್ಜ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಕೆಲವೊಬ್ರಿಗೆ ಬಂದುಬಿಟ್ಟು ಇಲ್ಲಿ ಹಂಗೆ ಪೆಂಡಿಂಗಲ್ಲೇ ಇರುತ್ತೆ. ಆವಾಗ ನೀವು ಏನು ಮಾಡಬೇಕು, UTR ನಂಬರ್ನ ಕಾಪಿ ಮಾಡ್ಕೊಂಡಿದ್ದೀರಲ್ವಾ, ಇದರಲ್ಲಿ UTR ನಂಬರ್ ಅಂತ ಫಸ್ಟ್ ನಿಮ್ಗೆ ತೋರಿಸಿದೆ, ಅಲ್ಲಿ ಸಬ್ಮಿಟ್ ಕೊಟ್ಟರೆ ಸಕ್ಸಸ್ಫುಲ್ ಆಗುತ್ತೆ. ಹಂಗೂ ಸಕ್ಸಸ್ ಆಗಿಲ್ಲ ರೀಚಾರ್ಜ್ ಅಂದರೆ ನೀವು ಸರ್ವಿಸ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ವ್ಯಾಲೆಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ನಮಗೆ
600 ರೂಪಾಯಿ ರೀಚಾರ್ಜ್ ಆಗಿರೋದು. ಟೋಟಲ್ ರೀಚಾರ್ಜ್ ಬಂದು 600 ರೂಪಾಯಿ. ಸ್ನೇಹಿತರೆ, ಪ್ರತಿದಿನ ಬಂದುಬಿಟ್ಟು ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಟ್ರೇಡಿಂಗ್ ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ನ ನೋಡಿ. ನಾರ್ಮಲಾಗಿ ಸಿಗ್ನಲ್ನ ಹೇಗೆ ಕ್ಲಿಕ್ ಮಾಡಬೇಕು ಅಂತ ಎರ್ನಿಂಗ್ ಅಪ್ಲಿಕೇಶನ್ ನೋಡೋರಿಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಈ ಥರ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿ. ಈ ಥರ ಅಪ್ಲಿಕೇಶನ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಡೋದು ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಮಾತ್ರ ನೀವು ಮರಿಬೇಡಿ. ನಿಮ್ಮ ಒಂದು ಓನ್ ರಿಸ್ಕ್ ಇದು. ಸೊ ಈ ಥರ ಅಪ್ಲಿಕೇಶನ್ಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಇದರಲ್ಲಿ ಯೂಸ್ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಆದಷ್ಟು ಈ ಅಪ್ಲಿಕೇಶನಲ್ಲಿ ಜಾಯಿನ್ ಮಾಡಲು ಬಯಸುವವರು 1 ವಾರದೊಳಗೆ ನೀವು ಜಾಯಿನ್ ಮಾಡಿಕೊಂಡ್ರೆ ಒಂದು ಪ್ರಾಫಿಟ್ ನೋಡ್ಬೋದು. ಓಕೆ, ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ಬಗ್ಗೆ ಏನೇ ಒಂದು ಸಂಶಯ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.